ಮಲೆನಾಡಿನ ಮಡಿಲಲ್ಲಿ ಅಣು ಬಾಂಬಾತಂಕ. ಹೌದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರಿನಲ್ಲಿ ಅಣುಸ್ಥಾವರ ಸ್ಥಾಪಿಸುವ ಪ್ರಸ್ತಾವನೆಗೆ ಈಗ ಭಾರಿ ಪ್ರತಿರೋಧ ವ್ಯಕ್ತವಾಗಿದೆ. ಯಾವುದೇ ಕಾರಣಕ್ಕೂ ಮಲೆನಾಡಿನ ವಿನಾಶಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಗುಡುಗಿದ್ದಾರೆ ಮಾಜಿ ಸಚಿವ ಹರತಾಳು ಹಾಲಪ್ಪ. ಜಿಲ್ಲಾಡಳಿತ ನೀಡಿದ ವರದಿಯೇ ಈಗ ವಿವಾದದ ಕಿಚ್ಚು ಹಚ್ಚಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಅಪಾಯಕಾರಿ ಅಣುಸ್ಥಾವರ ಯೋಜನೆಯ ಕಿಡಿ ಹೊತ್ತಿಕೊಂಡಿದೆ. ಸಾಗರದ ಬೇಸೂರಿನಲ್ಲಿ ಅಣುಸ್ಥಾವರ ಸ್ಥಾಪಿಸಲು ಮುಂದಾಗಿರುವುದಕ್ಕೆ ಮಾಜಿ ಸಚಿವ ಹರತಾಳು ಹಾಲಪ್ಪ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನ ಮಲೆನಾಡಿನಲ್ಲಿ ಜಾರಿಗೆ ತರಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ವಿಜಯಪುರ, ವಿಜಯನಗರ ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಪರಿಸರ ಹಾನಿಯ ಭೀತಿಯಿಂದ ಜಮೀನು ನೀಡಲು ನಿರಾಕರಿಸಿದ್ದಾರೆ. ಆದರೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಮಾತ್ರ 2,000 ಎಕರೆ ಜಮೀನು ಲಭ್ಯವಿದೆ ಎಂಬ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಹಾಲಪ್ಪ ಕಿಡಿಕಾರಿದ್ದಾರೆ. ಲಿಂಗನಮಕ್ಕಿ ಜಲಾಶಯದಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿ ಇಂತಹ ಅವೈಜ್ಞಾನಿಕ ಯೋಜನೆ ರೂಪಿಸಿರುವುದು ಮಲೆನಾಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಈಗಾಗಲೇ ಶರಾವತಿ ಯೋಜನೆಯಿಂದ ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗಿವೆ. ಅವರ ನೋವು ಹಸಿಯಾಗಿರುವಾಗಲೇ ಮತ್ತೊಂದು ಬೃಹತ್ ಯೋಜನೆಗೆ ಮುಂದಾಗಿರುವುದು ಸರಿಯಲ್ಲ. ಇದು ಕೇವಲ ಒಂದು ಹಳ್ಳಿಯ ಪ್ರಶ್ನೆದಲ್ಲ, ಇಡೀ ಪಶ್ಚಿಮ ಘಟ್ಟಗಳ ಅಸ್ತಿತ್ವದ ಪ್ರಶ್ನೆ ಎಂದು ಹಾಲಪ್ಪ ಹೇಳಿದ್ದಾರೆ. ಈ ಕೂಡಲೇ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಈ ಯೋಜನೆಯನ್ನ ಕೈಬಿಡಲು ಒತ್ತಾಯಿಸಬೇಕು. ಇಲ್ಲವಾದಲ್ಲಿ ಪಕ್ಷಾತೀತವಾಗಿ ದೊಡ್ಡ ಮಟ್ಟದ ಹೋರಾಟ ರೂಪಿಸುವುದಾಗಿ ಅವರು ಎಚ್ಚರಿಸಿದ್ದಾರೆ. ಬೇಸೂರಿನಲ್ಲಿ ಅಣುಸ್ಥಾವರವನ್ನ ಸ್ಥಾಪಿಸಿ ವಿದ್ಯುತ್ತನ್ನ ಉತ್ಪತ್ತಿ ಮಾಡ್ತೇವೆ ಅಂತಕ್ಕಂಥ ಪ್ರಕಟಣೆ ಪೇಪರ್ನಲ್ಲೆಲ್ಲ ನೋಡಿದ್ದೇವೆ. ನಾನು DC-ಗೂ ಮಾತಾಡಿದ್ದೇನೆ, ತಹಶೀಲ್ದಾರ್ ಹಿಂದಿದ್ದವರೆಗೂ ಮಾತಾಡಿದೆ. ಮತ್ತು ಸರ್ಕಾರದಲ್ಲಿ ನಡೆದಂಥ ಮಾಹಿತಿಗಳ ಬಗ್ಗೆ ಕೂಡ ಒಂದಿಷ್ಟು ಕಲೆಕ್ಟಿ ನಾನೇ ನನ್ನದೇ ಆದ ರೀತಿಯಲ್ಲಿ ಅದನ್ನು ಕಲೆಕ್ಟ್ ಮಾಡಿದ್ದೇನೆ. ಜನವರಿ 31ನೇ ತಾರೀಕು ಮೀಟಿಂಗ್ ಫಿಕ್ಸ್ ಮಾಡ್ತಾರೆ. ಫೆಬ್ರವರಿ 3ನೇ ತಾರೀಕು ವಿಧಾನಸೌಧದಿಂದ ಎಲ್ಲ DC-ಗಳಿಗೆ ಅಭಿಪ್ರಾಯಗಳನ್ನು ಕೇಳ್ತಾರೆ. ಅದಕ್ಕೆ ನಮ್ಮ DC ಸರಿಯಾದ ಉತ್ತರ ಕೊಡದೇ ಇರೋದಕ್ಕಾಗಿ ಬೇಸೂರು ಫಿಕ್ಸ್ ಆಗಿದೆ. ಅದು ಹೇಗೆ ಅಂತ ಹೇಳ್ತೇನೆ. ಮೊದಲನೇದಾಗಿ ವಿಜಯಪುರ ಡಿಸ್ಟ್ರಿಕ್ಟ್ DC-ಗೆ ಕೇಳ್ತಾರೆ. ಅವರು ಹೇಳ್ತಾರೆ, ನನ್ನ ಹತ್ರ ಜಮೀನು ಇದೆ, ಆದರೆ 20 ಕಿಲೋಮೀಟರ್ಗೆ ದೂರದಲ್ಲಿ ಆಲಮಟ್ಟಿ ಡ್ಯಾಮ್ ಇದೆ, ಆದ್ದರಿಂದ ಇದು ಕಾರ್ಯಸಾಧು ಅಲ್ಲ ಅಂಥೇಳಿ ಅವ್ರು ಹೇಳ್ತಾರೆ. ಮುಗೀತು ಅವ್ರದ್ದು. ಆಮೇಲೆ ಹಂಪಿ ಹೊಸಪೇಟೆ ಇದೆಯಲ್ಲ, ಅದನ್ನು ವಿಜಯನಗರ ಡಿಸ್ಟ್ರಿಕ್ಟ್ ಅವ್ರಿಗೆ ಕೇಳ್ತಾರೆ. ಅವ್ರು ಹೇಳ್ತಾರೆ, ನನ್ನ ಹತ್ರ ಭೂಮಿ ಇಲ್ಲ, ಇರೋ ಭೂಮಿ ಎಲ್ಲ ವೆಟ್ಲ್ಯಾಂಡ್ ಅಂದರೆ ನೀರಾವರಿ ಭೂಮಿ ಇದೆ ಮತ್ತು ಇಲ್ಲಿ ಕಾರ್ಯಸಾಧು ಅಲ್ಲ ಅಂತ ಹೇಳ್ತಾರೆ. ಅದಾದ ಮೇಲೆ ಕೊಪ್ಪಳದ DC ಕೇಳ್ತಾರೆ. ಕೊಪ್ಪಳದ DC ಹೇಳ್ತಾನೆ, ನನ್ನ ಹತ್ರ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಗಿಣಿವಾರಲ್ಲ ಎಂಥದ್ದು ಇದಿದೆ, ಅಲ್ಲಿ ಬಲ್ಡೋಟ ಕಂಪ್ನಿಯವ್ರದ್ದು ಧೂಳನ್ನು ತಡೆಯೋಕ್ಕಾಗಲ್ಲ, ಪರಿಸರ ಹಾನಿ ಆಗ್ತದೆ, ಈಗಾಗಲೇ ಪ್ರತಿಭಟನೆ ನಡೀತಾ ಇದೆ, ಅದು ಸಾಧ್ಯ ಇಲ್ಲ ನನ್ನ ಹತ್ರ. ಮತ್ತು ನನಗೆ 20 ಕಿಲೋಮೀಟ್ರಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ, ಅದು ಆಗೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ಕಾರವಾರ ಜಿಲ್ಲೆ DC ಕೇಳ್ತಾರೆ. ಅವ್ರು ಹೇಳ್ತಾರೆ, ನನ್ನ ಹತ್ರ 1,043 ಎಕರೆ ಜಮೀನಿತ್ತು, ಅದನ್ನು ಸೀಬರ್ಡ್ ಮತ್ತು ಹೊಸ ಬಂದರು ಸ್ಥಾಪನೆಗಾಗಿ ನಾನು ಹಂಚಿಬಿಟ್ಟಿದ್ದೇನೆ, ಬರೀ 43 ಎಕರೆ ಜಮೀನಿದೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮ DC ಕೇಳ್ತಾರೆ. ನಮ್ಮ DC ಹೇಳ್ತಾರೆ, ನನ್ನ ಹತ್ರ 2,000 ಎಕರೆ ಜಮೀನಿದೆ, 173 ಕುಟುಂಬಗಳಲ್ಲಿ ವಾಸವಾಗಿದ್ದಾವೆ, ಫಾರಂ ನಂಬರ್ 53 ಮತ್ತು 57 ಇದ್ದಾವೆ ಅಂತೇಳಿ ಅಷ್ಟಕ್ಕೆ ಮುಗುಮಾಗಿದ್ದಾರೆ. ನಮ್ದಕ್ಕೆ ಬರೀ 16 ಕಿಲೋಮೀಟರ್ ದೂರದಲ್ಲಿ ಡ್ಯಾಮ್ ಇದೆ, ಲಿಂಗನಮಕ್ಕಿ ಡ್ಯಾಮು, ಈಗಾಗಲೇ ಮುಳುಗಡೆ ಆಗಿದೆ ಅಂತ ಹೇಳಬೇಕಾಗಿತ್ತು ಈ ಪುಣ್ಯಾತ್ಮ. ಹೇಳೋದಕ್ಕಿಂತ ಮುಂಚೆ ಮೀಟಿಂಗ್ ಫಿಕ್ಸ್ ಆದ ಕೂಡಲೇ ಇಂಥ ದೊಡ್ಡ ಯೋಜನೆ ಫಿಕ್ಸ್ ಆದಾಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೇಳಬೇಕು, ಅಭಿಪ್ರಾಯ ಪಡಿಬೇಕು. ಅವರು ಅವ್ರದ್ದೇ ಆದ ಅಡ್ವೈಸರ್ ಇರ್ತಾರೆ. DC ಆಫೀಸಲ್ಲೇ ಒಬ್ಬ ಅಡ್ವೈಸರ್ ಇದ್ದಾರೆ, ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್, ಮತ್ತು ಅವ್ರ ಹತ್ರ ಪರಿಣಿತರು ಇರ್ತಾರೆ. ಅವ್ರ ಅಭಿಪ್ರಾಯ ತಗೊಂಡು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಅಭಿಪ್ರಾಯ ತಿಳಿಸಿ ಇಬ್ಬರೂ ಕೂತ್ಕೊಂಡು ಅಭಿಪ್ರಾಯ ಹೇಳಬೇಕಾಗಿತ್ತು. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಅಧಿಕಾರಿಗಳ ಮೇಲೆ ಯಾವ ಹಿಡಿತೂ ಇಲ್ಲ. ಅದಕ್ಕೆ ಮುಂಚೆ ಸಾಗರದ ತಹಶೀಲ್ದಾರ್ಗೆ DC ಕೇಳ್ತಾರೆ, ಇಲ್ಲ ಜಾಗ ಇದೆಯಾ ಕೊಡ್ರಿ ಏನು ಅಂತ. ಆಗ ಜಾಗ 2,000 ಎಕರೆ ಕೇಳಿದ್ದಾರೆ, ಏನು ಮಾಡೋದು ಅಂತ ಸ್ಥಳೀಯ MLAಗಳಿಗೆ ಕೇಳಬೇಕು. ಹೀಗಿದೆ ದೊಡ್ಡ ಯೋಜನೆ, ಇದು ಪವರ್ ಪ್ಲಾಂಟ್ ಬರ್ತಾ ಇದೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟು, NTPC ಅವರು ಕೇಳಿದ್ದಾರೆ, ಏನು ಮಾಡಬೇಕು ಅಂತ ತಹಶೀಲ್ದಾರು ಮತ್ತು AC ಇವ್ರಿಗೆ ಕೇಳಬೇಕು, MLA ಸ್ಥಳೀಯ ಆಡಳಿತದ ಮುಖ್ಯಸ್ಥರು. ಇವರು ಅವ್ರಿಗೆ ಕೇಳಿದ್ರೋ ಇಲ್ವೋ, ಅಥವಾ ಇವ್ರಿಗೆ ಏನಾದ್ರು ನಮ್ಮ ಹತ್ರ 2,000 ಎಕರೆಯಲ್ಲಿ ಪ್ರಾಜೆಕ್ಟ್ ಬರುತ್ತೆ ಅಂದ್ರೆ ನಮಗೇನಾದ್ರು ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡಿದ್ರು, ಅಥವಾ ಯಾವುದೇ ಡೆವಲಪ್ಮೆಂಟ್ಸ್ ಬಂದರೂ ನಂಗೆ ಅನುಕೂಲ ಆಗುತ್ತೆ ಅನ್ನೋ ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿಯವರು ಇದ್ದಾರೆ ಕೆಲವರು ಇಲ್ಲಿ ಆಡಳಿತದಲ್ಲಿ, ಜಿಲ್ಲೆಯಲ್ಲಿ ಮತ್ತು ನಮ್ಮ ಊರಿನಲ್ಲಿ, ನಮ್ಮ ತಾಲೂಕಿನಲ್ಲಿ. ಹಾಗೆಲ್ಲ ಒಂದು ವ್ಯತ್ಯಾಸ ಆಗಿದೆ. ಅವರು
ನಮ್ಮಲ್ಲಿ ಇಷ್ಟು ಭೂಮಿ ಇದೆ ಅಂತ ಕಳಿಸಿದ್ರು ತಹಶೀಲ್ದಾರ್. DC ಕಳಿಸ್ದ. DC ಮೀಟಿಂಗಲ್ಲಿ ಹೇಳ್ದ. ಮೀಟಿಂಗಲ್ಲಿ ರೆಕಾರ್ಡ್ ಆಗಿದೆ ಇದೆಯಲ್ಲ, ನಾನು ಹೇಳೋದಷ್ಟು ದಾಖಲೆ ಇದೆ, ತಪ್ಪಾಗಿದೆ, ಇರಲಿ, ಈಗ ಏನೋ ಆಗೋಗಿದೆ. ಅದು ನಾವು MLA ಮಾಡಲಿಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡಲಿಲ್ಲ, DC ಮಾಡಲಿಲ್ಲ ಅನ್ನೋದಕ್ಕಿಂತ ನಮ್ಮೂರನ್ನು ನಾವು ಉಳಿಸ್ಕೋಬೇಕಾಗಿದೆ. ಇದು ಬೇಸೂರಿನ ಒಂದು ಪ್ರಶ್ನೆ ಅಲ್ಲ, ಪಶ್ಚಿಮ ಘಟ್ಟಗಳಲ್ಲೇ ಇಂಥದ್ದನ್ನು ಮಾಡಬಾರ್ದು. ಮತ್ತು ಸಾಗರದಲ್ಲಂತೂ ಈಗಾಗಲೇ 3-4 ಡ್ಯಾಮ್ ಆಗಿ ಮುಳುಗಡೆ ಆಗಿ ಶರಾವತಿ ಮುಳುಗಡೆ ರೈತರಿಗೆ ಇನ್ನೂ ಯಾವ ವ್ಯವಸ್ಥೆ ಇಲ್ಲ. ಮತ್ತು ಅಲ್ಲಿ ಅಭಯಾರಣ್ಯ ಇದೆ. ಅಭಯಾರಣ್ಯದಲ್ಲಿ ಹೇಗೆ ಇವರು NTPC ಅವ್ರು ಮಾಡ್ತಾರೆ, NTPC ಅವ್ರಿಗೆ ಅಭಿಪ್ರಾಯ ಕೇಳಿದ ಕೂಡ DC ಹೆಂಗೆ ಕೊಡ್ತಾನೆ, ಈ ಸರ್ಕಾರ ಈ ಮಿನಿಸ್ಟರ್ ಹೆಂಗೆ ಹೋಗ್ತಾರೆ. ಹಾಗಾಗಿ ನಾವು ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದೇವೆ, ಇದನ್ನು ವಿರೋಧ ಮಾಡ್ತೇವೆ. ಮೊದಲನೇ ಹಂತದಲ್ಲಿ 10 ದಿನದೊಳಗಾಗಿ ಸ್ಥಳೀಯ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಸರ್ಕಾರದ ಗಮನ ಸೆಳೀಬೇಕು, ರಾಜಕೀಯ ತೀರ್ಮಾನ ತಗೋಬೇಕು, ರಾಜ್ಯ ಸರ್ಕಾರ ಇದನ್ನು ವಿರೋಧ ಮಾಡಬೇಕು ಅಂತ ಹೇಳಿದ್ದೇವೆ. ಮತ್ತು ತಿಂಗಳಲ್ಲಿ ಸ್ವಲ್ಪ ಮಧ್ಯಮ ಅವಧಿಯಲ್ಲಿ ಒಂದಿಷ್ಟು ಹೋರಾಟವನ್ನು ರೂಪಿಸಬೇಕು. ಪ್ರತಿ ಗ್ರಾಮ ಪಂಚಾಯಿತಿಯು ಹೋರಾಟಗಾರರು, ಪರಿಸರವಾದಿಗಳು ಮತ್ತು ಈ ಮಲೆನಾಡಿನ ಉಳಿವನ್ನು ಬಯಸೋರು ಅದನ್ನು ಊರೂರಿಗೆ ಹೋಗಿ ಪ್ರಚಾರ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಅದು ಮಾಡ್ತಾರೆ ಹೋರಾಟ ಸಮಿತಿಯವರು. ಈ ಎಲ್ಲ ಕಾರಣಕ್ಕಾಗಿ ಲೋಕಸಭಾ ಸದಸ್ಯರ ಸಹಕಾರವನ್ನು ಪಡಿಬೇಕು. MLA, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಲೋಕಸಭಾ ಸದಸ್ಯರು, ಮಾಜಿ ಶಾಸಕರುಗಳು ಇದ್ದಾರೆ ಕೆಲವರು, ಅವ್ರನ್ನೂ ಎಲ್ಲ ಸಹಕಾರ ಪಡೆದು ಈ ಹೋರಾಟವನ್ನು ರೂಪಿಸಬೇಕು. ಯಾವ ಕಾರಣಕ್ಕೂ ಆಗಬಾರ್ದು. ನಮಸ್ಕಾರ ಸಾಗರದ ಜನತೆಯೇ, ನೀವು ಶುದ್ಧ ಮತ್ತು ತಾಜಾ ಚಿಕನ್ ಪ್ರಿಯರೇ? ಹಾಗಾದ್ರೆ ನಿಮ್ಗಾಗಿಯೇ ಇದೆ ಒಂದು ಅತ್ಯುತ್ತಮ ತಾಣ, ಸಾಗರದ ಜೋಗ ರಸ್ತೆಯಲ್ಲಿರುವ A1 ಅಪ್ಪು ಚಿಕನ್ ಸೆಂಟರ್. ಇಲ್ಲಿ ಸಿಗುತ್ತೆ ಅತ್ಯಂತ ಗುಣಮಟ್ಟದ ಮತ್ತು ಫ್ರೆಶ್ ಚಿಕನ್. ನಮ್ಮಲ್ಲಿ ಸ್ಕಿನ್ಲೆಸ್, ಬೋನ್ಲೆಸ್, ವಿಂಗ್ಸ್, ಲಾಲಿಪಾಪ್, ಲೆಗ್ ಪೀಸ್ ಮತ್ತು ಲಿವರ್ ಸೇರಿದಂತೆ ನಿಮ್ಗೆ ಬೇಕಾದ ಎಲ್ಲಾ ರೀತಿಯ ಕಟಿಂಗ್ಗಳು ಲಭ್ಯವಿದೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯ ಮದುವೆ ಹಾಗೂ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾದ ಚಿಕನ್ ಆರ್ಡರ್ಗಳನ್ನು ನಾವು ಸ್ವೀಕರಿಸ್ತೇವೆ. ಸಾಗರದ ಇತರೆ ಅಂಗಡಿಗಳಿಗಿಂತ ಅತ್ಯಂತ ಕಡಿಮೆ ದರದಲ್ಲಿ ನಾವು ಚಿಕನ್ ಪೂರೈಸ್ತೇವೆ. ಶುಚಿತ್ವ ಮತ್ತು ರುಚಿಗೆ ನಮ್ಮಲ್ಲಿ ಮೊದ ಆದ್ಯತೆ. ನಮ್ಮ ನುರಿತ ಸಿಬ್ಬಂದಿಯಿಂದ ನಿಮಗೆ ಇಷ್ಟವಾಗುವ ರೀತಿಯಲ್ಲೇ ಚಿಕನ್ ಕಟ್ ಮಾಡಿಕೊಡಲಾಗುವುದು. ಮನೆಯಿಂದ ಹೊರಬರಲು ಸಾಧ್ಯವಿಲ್ಲವೇ? ಚಿಂತಿಸಬೇಡಿ, ನಮ್ಮಲ್ಲಿ ಉಚಿತ ಹೋಮ್ ಡೆಲಿವರಿ ಸೌಲಭ್ಯವಿದೆ. ಒಂದು ಫೋನ್ ಕಾಲ್ ಮಾಡಿ, ತಾಜಾ ಚಿಕನ್ ನಿಮ್ಮ ಮನೆ ಬಾಗಿಲಿಗೆ. ಇಂದೇ ಭೇಟಿ ನೀಡಿ ಅಥವಾ ಕರೆ ಮಾಡಿ. A1 ಅಪ್ಪು ಚಿಕನ್ ಸೆಂಟರ್, ಜೋಗ ರಸ್ತೆ, ಸಾಗರ.